ಅಂದ್ರೆ ಇದು ಕಸ ಎಲ್ಲ ನಮ್ಮ ಹೊಲದ ಕಸ ಎಲ್ಲ ಅದಕ್ಕೆ ಡಂಪ್ ಮಾಡ್ತೀವಿ ನಾವು. ಕಸನ ತೆಗೆದು ರಸ ಮಾಡಿ ಮಾರ್ತಾ ಇದೀರಾ? ಹೌದೌದು. 10 ರೂಪಾಯಿ ಕೆಜಿ ಹೆಂಗೆ? ಹಾ, ಯಾವ ಕಸನು ನಾವು ವೇಸ್ಟ್ ವೇಸ್ಟ್ ಮಾಡಬಾರ್ದು. ಮಾಡಲ್ಲ. ಹೌದು, ಅದೇ ಸರ್ ಸಮಗ್ರ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಹಾ, ಅದೇ ಒಂದ್ ಮುಖ್ಯ. ಕಸದಲ್ಲೂ ಅವ್ರಿಗೆ 1 ಎಕರೆ ಇದ್ರೆ ಸಾಕು. 1 ಎಕರೆ ಸಾಕು, ಮಸ್ತ್ ಸಾಕು. ಆಯ್ತು. 1 ಎಕರೆ ಇದ್ರೆ ಸಾಕು. ನನಗ್ ಹೊಲ ಇಲ್ಲ, ಹ್ಮ್. ನಾನು ಏನ್ ಮಾಡ್ಲಿ, 1 ಎಕರೆ ಐತಿ, ನಾ ಹೆಂಗ್ ಮಾಡ್ಲಿ ಅಂತ ಕೈ ಕಟ್ಕೊಂಡು ಕುಂದ್ರೋದಕ್ಕಿಂತ ಈಗ ಅವ್ರ ಏನ್ ಪೇಮೆಂಟ್ ತಗೊಂತಾರ ಅದಕ್ಕಿಂತ ಅದಕ್ಕಿಂತ ಡಬಲ್ ಜಾಸ್ತಿ. ತಗೊಂಡು ತೋರ್ಸ್ಬೋದು. ಹೌದು. 1.5 ಎಕರೆದಲ್ಲಿ ಹಾ. ನಮ್ದು 16 ಮಂದಿ, ನಮ್ಮ ಕುಟುಂಬದೊಳಗೆ ಜನ ಇರೋದು ನಾವು. 16 ಜನ 1.5 ಎಕರೆಯಲ್ಲಿ. 16 ಜನರು ಹಾ. ಎಲ್ಲಿ 1 ರೂಪಾಯಿದ್ ಎಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ. ಎಲ್ಲ ನಮ್ಮ ಹೊಲದಾಗನೆ ಮಾಡೋದು, ಸೂಪರ್. ನಮ್ಮಲ್ಲೇ. ಹಾ. ಅಂದ್ರೆ ನಾವು ಅಗ್ದಿ ಆರಾಮಾಗಿದ್ದೀವಿ ನಾವು. ಹೌದು. ನಮಸ್ಕಾರ, ನಾನು ರೈತ ಮಿತ್ರ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲೊಬ್ರು ಪ್ರಗತಿಪರ ರೈತರು ಇದ್ದಾರೆ, ಬನ್ನಿ ಅವ್ರ ಹತ್ರ ಹೋಗೋಣ. ಅವ್ರ ಹತ್ರ ಇರುವಂತ ಕೇವಲ 1.5 ಎಕರೆ ಜಾಗದಲ್ಲಿ ಎಷ್ಟೆಲ್ಲ ಸಮಗ್ರ ಕೃಷಿ ಮಾಡಿದ್ದಾರೆ ಅಂತ ಇವ್ರನ್ನ ನೋಡಿ ಖಂಡಿತ ನಾವೆಲ್ಲ ತಿಳಿಯೋದು ತುಂಬಾನೇ ಇದೆ. ಇವ್ರಿಗೆ ಈ ಕೃಷಿ ಮಾಡಿರೋದಕ್ಕೆ ಕೃಷಿ ಇಲಾಖೆಯಿಂದ ಇವ್ರಿಗೆ 3 ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಯಾರ ಹತ್ರ ಮಾತಾಡೋಣ. ಸೊ ಅವ್ರ ಸಮಗ್ರ ಕೃಷಿ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಗೊಳೋಣ. ಸೊ ಯಾರು ಬೇಕಾದ್ರೂ ಖಂಡಿತ ಕೃಷಿ ಮಾಡ್ಬೋದು, ತಾಳ್ಮೆ ಸಹನೆ 2 ಇದ್ರೆ. ಬನ್ನಿ ಹೋಗೋಣ, ಸರ್ ಹತ್ರ ಮಾತಾಡೋಣ. ನಮಸ್ಕಾರ ರೈತ ಬಾಂಧವರಿಗೆ. ನನ್ನ ಹೆಸರು ತಿಪ್ಪಣ್ಣ ಶಿವನಗೌಡ ಗೌಡ್ರ ಅಂತೇಳಿ. ನಮ್ದು ಊರು ಬಂದು ಬಾಗಲಕೋಟೆ ಡಿಸ್ಟಿಕ್ ಗುಳೇದಗುಡ್ಡ ತಾಲೂಕು ಇಂಜಿನವಾರಿ ಅಂತ. ಇಂಜಿನವಾರಿ. ನಾನು ಸಮಗ್ರ ಕೃಷಿ ಮಾಡಾಕತ್ತೀನಿ. ನಮ್ದು ಸ್ವಂತ ಜಮೀನು ಇರೋದು 1 ಎಕರೆ 35 ಗುಂಟೆ. 3 ಎಕರೆ ಲೀಸ್ನಲ್ಲಿ ಮಾಡ್ತೀನಿ. ಈ 1 ಎಕರೆ 35 ಗುಂಟೆಯಲ್ಲಿ 15 ಗುಂಟೆ 1 ಎಕರೆ ಹಿಂಗ್ ಪಾರ್ಟ್ ಟೈಮ್ ಮಾಡ್ಕೊಂಡಿನಿ. 15 ಗುಂಟೆ 3 ಭಾಗ ಮಾಡ್ಕೊಂಡಿದ್ರ? 15 ಗುಂಟೆ ಡ್ರ್ಯಾಗನ್ ಫ್ರೂಟ್, 15 ಗುಂಟೆ ಮಹಾಗನಿ, 1 ಎಕರೆ ತೆಂಗು ಮತ್ತು ಅದ್ರೊಳಗೆ ನಿಂಬೆ. ಅದರ ಮಧ್ಯದೊಳಗ ದನದ ಕೊಟ್ಟಿಗೆ ಮತ್ತು ದನದ ಕೊಟ್ಟಿಗೆ 25-20. ಹೌದು. 25 ದನದ ಕೊಟ್ಟಿಗೆ, ಮತ್ತ 26-22 ನಮಗಿರಾಕ ಜಾಗ, ಮತ್ತ 15-26 ಕುರಿ ಶೆಡ್, ಕುರಿ ಮತ್ತು ಕೋಳಿ. ಮೇಲೆ ಕುರಿ, ಕೆಳಗಡೆ ಜವಾರಿ ಕೋಳಿ. ಆ ಟೈಪ್ ಮಾಡ್ಕೊಂಡೇನಿ. ಮತ್ತೆ ಇದು ಒಂದು 100 ಫೂಟ್ ಉದ್ದ, 22 ಫೂಟ್ ಅಗಲ. 100 ಫೂಟ್ ಉದ್ದ, 22 ಫೂಟ್ ಅಗಲ. ಇದು ಅಂದ್ರ ನನಗ ಎರೆಹುಳು ಗೊಬ್ಬರಕ್ಕೆ ಅಂತ. ಅಂದ್ರೆ ನಿಮ್ಮ ಹಸುವಿಂದ ಏನ್ ಬರುತ್ತೆ ತೊಪ್ಪೆ, ಸೊ ಅದನ್ನೆಲ್ಲ ಹಾಕಿ ನೀವೇ ಎರೆಹುಳು ಗೊಬ್ಬರ ಮಾಡ್ಕೊಂತ ಇದ್ದೇನೆ. ಅಂದ್ರೆ ಇದು ನನಗೆ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು, ಹೌದು, ಆಮೇಲೆ ಇದು ಮಾರಾಟಕ್ಕೆ. ಇದು ಒಂದು ಪಕೆಟಿಗೆ ಬಂದ್ಬಿಟ್ಟು 500 ರೂಪಾಯಿ. 500 ರೂಪಾಯಿ. ಎಷ್ಟು ಕೆಜಿ ಇರುತ್ತೆ? 50 ಕೆಜಿ ಬ್ಯಾಗು. ಒಂದು ಬ್ಯಾಗ್ 500 ರೂಪಾಯಿ ಕೊಡ್ತಾ ಇದ್ದೀನಿ ಈಗ. ಓ ಸೂಪರ್. 10 ರೂಪಾಯಿ ಕೆಜಿ ತರ. ಸೊ ಈ ತರ ಎಲ್ಲಾ ಬಂದು ಇಲ್ಲಿ ಡಂಪ್ ಮಾಡ್ಕೊಂತೀರಾ? ನಿಮ್ದೇನಿದೆ ಸಗಣಿ ಅದೆಲ್ಲ? ನಾವೆಲ್ಲ ದನದಿಂದ ಬೆಳೆದಂತ ಡೈರೆಕ್ಟ್ ಸಗಣಿನ ಇದ್ರೊಳಗೆ ಹಾಕ್ತಿವಿ. ಇದ್ರೊಳಗೆ ಎಲ್ಲಾ ತರ ಮಿಕ್ಸ್ ಇರ್ತೈತಿ. ನಮ್ದು ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ದನದ ಸಗಣಿ. ಅದರಿಂದ ನಿಮ್ ಎರೆಹುಳು ಗೊಬ್ಬರ ತುಂಬಾ ಫಲವತ್ತತೆ ಆಗಿರುತ್ತೆ. ಹೌದೌದು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ತಿವಿ. ಹಾಕೋದ್ರಿಂದ ಚಲೋ ಅಂದ್ರೆ ಎಲ್ಲದಕ್ಕೂ ಚಲೋ ಆಗಿರ್ತದೆ. ಸೊ ಈ ತರ ಹಾಕ್ಬಿಟ್ಟು ಎಷ್ಟ್ ದಿನ ಬಿಡ್ತೀರಾ ಸರ್? ಈಗ ಅದು ತುಂಬಿದೆ ಪೂರ್ತಿ, ಇದು ತುಂಬಿದೆಯಲ್ಲ, ಇದು ಒಂದು ತುಂಬಿಸ್ತೀವಿ ಈಗ. ಹೌದು. ತುಂಬಿಸಿ ಆಮೇಲೆ ಇದನ್ನ ಒಂದು 15 ದಿವಸ ಬಿಟ್ಟು ಇದನ್ನ ಮಾಡ್ಕೊಂತೀವಿ. ಅಂದ್ರೆ ಗ್ಯಾಸ್ ಇರುತ್ತೆ ಇದ್ರೊಳಗ. ಹೌದು, ಮೀಥೈಲ್ ಗ್ಯಾಸ್ ಇರುತ್ತೆ. ಅದು ಕಂಟ್ರೋಲಿಗೆ ಬರುವವರೆಗೂ ನಾವು ಇದನ್ನ ಮಾಡ್ತೀರಾ? ಅಂದ್ರೆ ಅದಕ್ಕೆ ಏನ್ ಬಿಡ್ತೀರಾ ನೀವು? ನೀರ್ ಬಿಡ್ತಾ ಇರ್ತೀವಿ. ಇದನ್ನು ಸ್ಪ್ರಿಂಕ್ಲರ್ ಕುಡಿಸಿನಿ. ಒಂದ್ ಸ್ಪ್ರಿಂಕ್ಲರ್ ಇದೆ. ಹೌದು. ಇದಕ್ಕೆ ನೀರ್ ಬಿಟ್ಕೊಳ್ತಾ ಇದ್ದೇನೆ. ಅಂದ್ರೆ ಇದು ಎಲ್ಲ ತಣ್ಣಗಾದ್ಮೇಲೆ ಎರೆಹುಳು ಬಿಡುತ್ತೆ ಇದಕ್ಕೆ. ಒಂದಷ್ಟು ಸ್ಪ್ರಿಂಕ್ಲರ್ ಸಿಸ್ಟಮ್ ಇಂದ ಒಂದಷ್ಟು ನೀರ್ ಬಿಡ್ತೀರಾ? ಬಿಟ್ಕೊಂಡು ಅಂದ್ರೆ ಇದೆಲ್ಲ ತಣ್ಣಗಾದ್ಮೇಲೆ ಹುಳ ಬಿಡ್ತೀರಾ? ನಿಮ್ಮ ಹತ್ರ ಹುಳ ಇದೆಯಾ? ಹೌದು. ಓಕೆ. ನಮ್ಮ ಹತ್ರ ಇನ್ನೊಂದು ಫಿಟ್ಟಿನೊಳಗೆ ಇರ್ತಾವಲ್ಲ, ಆ ತೆಗೆದು ಇದ್ರೊಳಗೆ ಹಾಕ್ತಿವಿ. ಅಲ್ಲಿ ಆ ಕಡೆ ಹುಳ ಇದಾವು, ಈ ಕಡೆ ತೆಗೆದು ಹಾಕೊಂಡ್ಬಿಡ್ತೀವಿ. ಇದು ಎಲ್ಲ ಗೊಬ್ಬರ ರೆಡಿ ಆಗಿದೆ ಈಗ. ಇವಾಗ ಇದು ರೆಡಿ? ಹೌದು. ಮಾರಾಟಕ್ಕೆ ರೆಡಿ ಇದೆ. ಸರ್ ಸಕ್ಕದಾಗಿದೆ ಸರ್, ಒಳ್ಳೆ ಟೀ ಪುಡಿ ತರ. ಇದನ್ನ ಈಗ ಸಾಣಿಸ್ಕೊಂಡ್ಬಿಡುದು ನಾವೀಗ. ಅಲ್ಲಿ ಒಂದು ಸಾಣಿಗೆ ಇದೆಯಲ್ಲ, ಹೌದು, ಅದರಲ್ಲಿಗೆ ಸಾಣಿಸಿ ಪಾಕೆಟ್ ಜರಡಿ ಮಾಡಿ ಪ್ಯಾಕೆಟ್ ಮಾಡ್ಬಿಡ್ತೀರಾ? ಇದೆಲ್ಲ 4 ಫೀಟ್ ರೆಡಿ ಇದೆ ಈಗ ರೆಡಿ ಇದೆ ಮಾರಾಟಕ್ಕೆ ಇದು. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪಯೋಗಿಸ್ಕೊಂತೀರಾ, ಇನ್ ಮಿಕ್ಕಿದ್ ತೆಗೆದು ಮಾರ್ತಾ ಇರ್ತೀರಾ? ಹೌದು. ಈಗ 2 ಟನ್ ಆರ್ಡರ್ ಇದೆ. ಇದನ್ನ ಬಡ ಇದನ್ನ ಜರಡಿ ಹಿಡಿತೀವಿ, ಕೊಟ್ಬಿಡ್ತೀರಾ? ಹೌದು. ಸೊ ಈ ತರ ನಿಮ್ಗೆ ಯಾರಿಗ್ ಮಾರ್ತೀರಾ ಸರ್? ಯಾರಿಗ್ ಬೇಕಾದ್ರೂ ಕೊಡ್ತೀರಾ? ರೈತರು ನನಗೆ ಫೋನ್ ಹಚ್ತಾ ಇರ್ತಾರೆ. ಎರೆಹುಳು ಗೊಬ್ಬರ ಬೇಕು, ನನಗೆ ಇಷ್ಟು ಟನ್ ಬೇಕು, 2 ಟನ್ ಬೇಕು, 1 ಟನ್ ಬೇಕು, 2 ಪ್ಯಾಕೆಟ್ ಬೇಕು, 3 ಪ್ಯಾಕೆಟ್ ಬೇಕು ಅಂತಾರೆ.
ಅಂತ ಬರ್ತಾರ, ನಾವು ಕಾಟ ಮಾಡಿ ಕೊಟ್ಬಿಡ್ತೀವಿ ಅವ್ರಿಗೆ, ಹ್ಮ್. ತಗೊಂಡ್ ಹೋಗ್ತಾರ. ಸೊ ಎಲ್ಲ ನಿಮ್ಮ ಹತ್ರ ಇರೋ ದನಗಳದ್ದು ಹ್ಮ್. ಸಗಣಿನ ಉಪಯೋಗಿಸಿ ಉಪಯೋಗಿಸಿ ಪ್ರತಿಯೊಂದು ಮತ್ತೆ ಮಾಡಿ, ಇದು ನಮ್ದು ಇನ್ನೊಂದು ಸಮಗ್ರ ಪ್ರತಿಯೊಂದು ನಮ್ಮ ಕೃಷಿಯಲ್ಲಿ ನೀವು ಇನ್ನೊಂದು ಎಕ್ಸ್ಟ್ರಾ ಆದಾಯ ಬರೋ ತರ ಮಾಡ್ಕೊಂಡಿದ್ದೀರಾ. ಹೌದೌದೌದು. ಅಂದ್ರೆ ಇದು ಕಸ ಎಲ್ಲ ನಮ್ಮ ಹೊಲದ ಕಸ ಎಲ್ಲ ಅದಕ್ಕ ಡಂಪ್ ಮಾಡ್ತೀವಿ ನಾವು. ಕಸನ ತೆಗೆದು ರಸ ಮಾಡಿ ಮಾರ್ತಾ ಇದ್ದೀರಾ. ಹೌದೌದು. 10 ರೂಪಾಯಿ ಕೆಜಿ ಹೆಂಗೆ ಯಾವ ಕಸನು ನಾವು ವೇಸ್ಟ್ ವೇಸ್ಟ್ ಮಾಡಲ್ಲ. ಹೌದು, ಅದೇ ಸರ್ ಸಮಗ್ರ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಅದೇ ಒಂದ್ ಮುಖ್ಯ. ಕಸದಲ್ಲೂ ನಾವು ರಸ ಹಿಂಡೆ ಅದರಿಂದಾನೇ ಏನ್ ಮಾಡ್ಬೋದು ಅಂತ ನೋಡ್ಬೇಕು. ಬೆಂಕಿ ಹಾಕಲ್ಲ ನಾವು. ಹೌದು. ಈಗ ಅವ್ರಿಗೆ ಕೆಲವೊಬ್ರು ಏನ್ ಮಾಡ್ತಾರ, ಅಷ್ಟು ಕಿತ್ತಿ ಕುಟ್ರಿ ಹಾಕಿ ಬೆಂಕಿ ಹಾಕಿ ಬಿಡ್ತಾರ. ಅದೇನ್ ಮಾಡ್ದಂಗ ಆತ್ ನಾವು. ಹೌದು. ಹಾಗೆಲ್ಲ ಹಾಕಂಗಿಲ್ಲ ನಾವು. ನಾವು ಇದನ್ನ ತೆಗೆದು ಗೊಬ್ಬರ ಮಾಡ್ಕೊಂತೀವಿ. ಗೊಬ್ಬರ ಮಾಡ್ಕೊಂತೀರಾ. ಗೊಬ್ಬರ ಮಾಡಿ ನಮಗೂ ಆಗತ್ತ, ನಮಗೂ ಉಪಯೋಗ ಆಗತ್ತ, ಒಳ್ಳೆ ನಮಗ ಮತ್ತೆ 4 ಕಾಸುನು ಆಗುತ್ತೆ. 4 ಕಾಸು ಆಗುತ್ತೆ. ಸೊ ನಿಂಬೆಹಣ್ಣು ಗಿಡ ಎಷ್ಟಿವೆ ಸರ್? ಲಿಂಬೆಹಣ್ಣು ಗಿಡ ಒಂದು 100 ಇದೆ. 100 ನಿಂಬೆಹಣ್ಣು ಇದೆ. ಜವಾರಿ ಇದು. ಜವಾರಿ, ಇದನ್ನು ಜವಾರಿ. ಹೌದು. ಸೂಪರ್ ಸರ್. ನಾಟಿ ಲಿಂಬು ತಂದು ಹಾಕಿದ್ದೀನಿ ನಾನು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ದೊಳಗೆ ನಮ್ಮ ಬಾಗಲಕೋಟೆಯಿಂದ ಇದನ್ನು ಲಿಂಬುನು ಅಲ್ಲೇ ತಂದಿನಿ. ಮತ್ ಇವು ತೆಂಗುನು ಎಳ್ನೀರಿಗೆಲ್ಲ ನಮಗೆ ಇದು ಜವಾರಿನೇ. ಜವಾರಿ ನಿಮ್ಗೆ ನಾಟಿ ತೆಂಗಿನ ಗಿಡನೇ. ಅದನ್ನು ಹಾಕೊಂಡಿದೀನಿ. ಇದ್ರೊಳಗ ಒಂದು 100 ತೆಂಗು ಕುಂದಿರ್ಸ್ಕೊಂಡಿನಿ. 100 ತೆಂಗಿದೆ. 100 ತೆಂಗು, ಒಂದು 100 ಲಿಂಬು, 20 ಪೇರು. ಸರ್ 100 ತೆಂಗಂದ್ರೆ ಎಷ್ಟು ಅಂತರದಕ್ಕೆ ಹಾಕಿದಿರ ಸರ್ ನೀವು? ಅಂತರ ಸ್ವಲ್ಪ ಕಮ್ಮಿ ಆಯ್ತಲ್ಲ? ಅಂತರ ಸ್ವಲ್ಪ ಕಮ್ಮಿ ಆಯ್ತು. ಹೇಗಂದ್ರ ಮೊದ್ಲೇ ಇದು ದಳಂಬ್ರಿ ಇತ್ತು ನನ್ಗೆ. ದಳಂಬ್ರಿ ಲೈನ್ ದೊಳಗ ಮಧ್ಯೆ ಹಿಂಗ್ 20 ಫೂಟ್ ಇದೆ. ಹೌದು. ಹಿಂಗ್ ನೋಡ್ತಾ ಹಿಂಗ್ ಜಾಸ್ತಿ ಇದೆ, ಇದು ಕಮ್ಮಿ ಇದೆ ನೀವು ನಿಂತಿರೋದು. ಇದೇನಾಯ್ತು, 12 ಫೂಟಿನ ಸಾಲ ಇತ್ತಲ್ಲ, ಆ ಸಾಲಿಗೆ ಹಾಕೊಂಡ್ಬಿಟ್ಟಿವಿ ನಾವು. ಒಂದ್ ಗ್ಯಾಪ್ ಮಾಡ್ಬೇಕಿತ್ತು ನಾನು. ಈ ಸಾಲ್ ಗ್ಯಾಪ್ ಮಾಡಿ ಆ ಸಾಲಿಗೆ ಹಾಕ್ಬೇಕಿತ್ತು. ಹೌದು, ಹಾಕೊಂಡಿದ್ರೆ ಚೆನ್ನಾಗಿತ್ತು. ಅದು ನಮಗ ಅಷ್ಟು ಅನುಭವ ಇರ್ಲಿಲ್ಲ ಅವಾಗ. ಕೃಷಿ ನೀವು ಇದು ಇನ್ನೊಂದು, ನೀವು ದಾಳಿಂಬೆ ಮಾಡ್ತಿದ್ರಿ ಅಂದ್ರಲ್ಲ, ನೀವು ಈ ತರ ನ್ಯಾಚುರಲ್ ಫಾರ್ಮಿಂಗ್ ಬಂದು ಎಷ್ಟು ವರ್ಷ ಆಯ್ತು ಸರ್? ಸರ್ ನಾನು 2015ರಲ್ಲಿ ದಾಳಿಂಬೆ ಹಾಕಿದೆ ನಾ. ಹೆಂಗಂದ್ರ ಇಲ್ಲ ಎಕರೆಗ 15 ಲಕ್ಷ 16 ಲಕ್ಷ ಹಿಂಗ್ ತೆಗದಾರ ದಾಳಂಬೆ ಅಂತ ಕೇಳಿದೆ. ಕೇಳಿದ ತಕ್ಷಣ ಹಾಕಿಬಿಟ್ಟೆ. ಅಲ್ಲಿ ನನಗ ಅನುಭವ ಇದ್ದು ಏನಂದ್ರ, 15 ಲಕ್ಷ 16 ಲಕ್ಷ ಬರುದು ದೊಡ್ಡಾಗದಲ್ಲ. ಹೌದು. ಅದರಿಂದ ಎಷ್ಟು ಶ್ರಮ ಐತಿ. ಆ ಶ್ರಮ ನೋಡ್ಲಿಲ್ಲ ನಾನು ಫಸ್ಟ್. ಇಷ್ಟು ಬರ್ತಲ್ಲ ಅಂತ ಹಾಕಿಬಿಟ್ಟೆ ನಾನು. ಹಾಕಿದಾಗ ಕನಿಷ್ಠ ಅಂದ್ರೆ ಒಂದು ಸಲ ಕುತ್ಕೊಂಡು ಹತ್ತಿ ನಾನು ಅದ್ರೊಳಗೆ ಹಾಕಿ. ದಳಂಬ್ರಿ ಒಳಗ ಶ್ರೀಮಂತರ ಆಗ್ಯಾರ ಅಂತ ಕೇಳಿನಿ, ಆದ್ರ ಅವ್ರು ಹೆಂಗ ಯಾರೋ ಗೊತ್ತಿಲ್ಲ. ನಾನು ಅದ್ರಲಿಂದ 3 ಲಕ್ಷ ಸಾಲ ಮಾಡೀನಿ. ಒಂದು ತಿಂಗಳಿಗೆ 25,000 ರೂಪಾಯಿದು ರಾಸಾಯನಿಕ ತಂದು ಹೊಡೆದೆ ನಾನು. ಔಷಧಿ ತಂದು ಹೊಡೆದೆ. ಅವ್ರು ಹೇಳ್ಬೇಕು, ಅದಕ್ಕೊಂದು ಡಾಕ್ಟರ್ ಇರ್ತಾರ, ಅವ್ರು ಇದನ್ನ ಹೊಡಿಬೇಕು, ನೀ ಇಂಥದ್ದೇ ಹೊಡಿಬೇಕು ಅಂತ ಹೇಳ್ತಾರೆ, ಹೊಡಿಬೇಕು, ಇಂಥದ ಗೊಬ್ಬರ ಹಾಕ್ಬೇಕು, ಅವ್ರು ಬರ್ದು ಕೊಡ್ಬೇಕು, ನಾ ತರಬೇಕು. ತಗೊಂಡ್ ಬಾ ಇದನ್ನ ಹಾಕು, ಇದು ಕಂಟ್ರೋಲ್ ಆಗಿಲ್ಲ ಇದನ್ನ ಹೊಡಿ, ಇದನ್ನ ಕಂಟ್ರೋಲ್ ಆಗಿಲ್ಲ ಇದನ್ನ ಹೊಡಿ. ಹೌದು. ಹಿಂಗ ಹೊಡಿಸಿ ನಾನೇನ್ ಮಾಡಿಬಿಟ್ಟೆ, 3 ಲಕ್ಷ ಸಾಲ ಮಾಡಿದೆ. ಅಲ್ಲಿಗೆ ನಿರ್ಧಾರ ಮಾಡಿದೆ ನಾನು, ನನಗ್ 1 ರೂಪಾಯಿ ಬರ್ಲಿ, ನಾನು ರಾಸಾಯನಿಕ ಮುಕ್ತನಾಗ್ಬೇಕು. ಸರ್ ನೀವು ಇಲ್ಲಿವರೆಗೂ ನೀವು ಎಷ್ಟೇ ಜನ ರೈತರು ಕೇಳಿ, ರಾಸಾಯನಿಕ ಹೊಡೆದಿ ಸಾಲ ಮಾಡಿದ್ದಾರೆ ಅನ್ನೋರು ಬಿಟ್ರೆ ಯಾರು ನಾನ್ ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ, ಏನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಯಾರು ಸಾಲ ಮಾಡಿರೋರ್ದು ಇಲ್ವೇ ಇಲ್ಲ. ಇತಿಹಾಸದಲ್ಲಿ ಇರಲ್ಲ. ಹೌದು, ಅದು ಇರ್ಲಿಕ್ಕೆ ಆಗಲ್ಲ. ಹೌದು. ಈಗ ನಂದು ಜೀರೋ ಬಂಡವಾಳ, ನಾನು ಏನು ಹಾಕಲ್ಲ. ನನ್ನ ಹತ್ರ ಏನ್ ಸಿಗ್ತೈತಿ ಅದನ್ನ ತಗೊಂತೀನಿ, ಗೊಬ್ಬರ ಆಗಿ ಉಪಯೋಗಿಸ್ಕೊಳ್ತೀನಿ, ಬೆಳ್ಕೊಂತೀರಾ ಪ್ಲಸ್ ಮಾರ್ತೀರಾ ಇನ್ನೊಬ್ರಿಗೂ ಅಷ್ಟೇ. ಹೌದು, ಸೂಪರ್. ಈಗ ನಾನು ಅಲ್ಲಿಂದ ಅಂಗಡಿಯಿಂದ ತಗೊಂಡ್ ಬಂದ ಅದನ್ನ ಗೊಬ್ಬರ ಹೋಗಿ ಅದಕ್ಕೆ ಬೆಸ್ಟ್ ಬರ್ತೈತಿ, ಇದನ್ನ ಗೊಬ್ಬರ ಹೋಗಿ ಇದನ್ನ ಬೆಸ್ಟ್, ನಿಮ್ದೇನ್ ಬೆಸ್ಟ್ ಬಂದ್ರು ಬೇಡ ನಮ್ಗೆ. ನಮ್ಮ ಹತ್ರನೇ ಇದೆ, ನಮ್ಮ ಹತ್ರನೇ ಸಾಕಷ್ಟು ಐತಿ. ಹೌದು, ಅದನ್ನ ಮಾಡ್ತೀವಿ ನಾವು ಅಂತೇಳಿ. ಮತ್ ಸಾವಯವ ಗೊಬ್ಬರ ಹಾಗೈತಿ ಹೀಗೈತಿ ಅಂತ ಹೇಳ್ತಾರ. ಮತ್ ಸಾವಯವ ನಾವು ಮಾಡ್ತೀವಿ ಅಂದ ಕೂಡಲೇ ಮತ್ತ ಅದು ಕಂಪ್ನಿಗಳು ಜಾಸ್ತಿ ಆಗ್ಯಾವ. ಹೌದು, ಈಗ ಅದೊಂದು ಆರ್ಗ್ಯಾನಿಕ್ ಗೊಬ್ಬರ. ಆರ್ಗ್ಯಾನಿಕ್ ಗೊಬ್ಬರ, ಅದ್ರಲ್ಲಿ ಇನ್ನೇನ್ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರೆ ಏನು? ನಮ್ ಕಡೆ ಸಿಗುವಂತದ್ದು ಆರ್ಗ್ಯಾನಿಕ್ ಗೊಬ್ಬರ. ಮತ್ತ ನಮ್ ಕಡೆ ಎಲ್ಲ ತಗೊಂಡ್ ಹೋಗಿ ಅವ್ರು ಅದನ್ನ ಯುಟಿಲೈಸ್ ಮಾಡಿ ಹೊಳ್ಳಿ ನಮ್ಗ ಕೊಡ್ತಾರಂತಂದ್ರ ನಾವು ಎಂತ ತಗೊಳೋರ್ನ ಎಂತ? ನಿಜ, ನಮ್ಮ ರೈತರನ್ನ ದಡ್ರು ಮಾಡ್ತಾ ಇದಾರೆ ಸರ್, ಆನೆಸ್ಟ್ಲಿ. ಅಲ್ಲ, ನಮ್ ಕಡೆನೇ ಇದೆಯಲ್ರಿ, ನಮ್ ಕಡೆನ ಸಾಕಷ್ಟು ನಾವು ಮಾಡ್ಕೋಬಹುದಲ್ಲ, ಅದನ್ನ ತಿಳ್ಕೊಬೇಕಷ್ಟೇ. ಹೌದು, ಯಾರು ಮಾಡಿದವ್ರ ಕಡೆಯಿಂದ ತಿಳ್ಕೊಬೇಕು. ಗೋ ಕೃಪಾಮೃತ ಇದೆ, ಎರೆಜಲ ಇದೆ, ವರ್ಮಿ ಕಾಂಪೋಸ್ಟ್ ಇದೆ. ಇವನ್ನೆಲ್ಲ ಉಪಯೋಗಿಸ್ಕೊಂಡ್ರ ಅಂತಂದ್ರೆ ನಮಗ ಅದೇ ಅಲ್ಲ, ಅದೇ ಆರ್ಗ್ಯಾನಿಕ್ ಗೊಬ್ಬರ. ಖಂಡಿತ. ಮತ್ತೆ ಸರ್ ನೀವು ಇದು ನಿಂಬೆನ ಹೇಗೆ ಸರ್, ಯಾರು ಕೊಡ್ತಾ ಇದ್ರಿ, ಹೆಂಗ್ ಕೊಡ್ತಾ ಇದ್ರಿ ನೀವು ಲಿಂಬೆನ ನಾವ್ ಇಲ್ಲೇ ನಮಗ್ ಜಾಸ್ತಿ ಅಂದ್ರ ಇಲ್ಲೇ ಬಂದು ಒಯ್ಯೋರ ಜಾಸ್ತಿ. ಅಂದ್ರೆ ಗಿಡದಾನ ಹಣ್ಣು ಒಯ್ಬೇಕು ಅಂತೇಳಿ, ಗಿಡದೆಲ್ಲ ಕಿತ್ಕೊಂಡು ಹೋಗ್ಬೇಕಂತ. ನಮ್ಮೂರಲ್ಲಿ ಯಾರ್ದು ತೋಟ ಇಲ್ಲ. ಹೌದು, ನಮ್ದೇ ಒಂದೇ ಇರೋದು.
ಹಿಂಗಾಗಿ ನಮ್ಮ ತೋಟದ್ದು ಮತ್ತ ಇನ್ನೊಂದ್ ಏನಂದ್ರ ನಾನು ಆರ್ಗ್ಯಾನಿಕ್ ಬೆಳೆದು ಇಲ್ಲಿ ಸುತ್ತಮುತ್ತ ನಮ್ಮ ಬಾಗಲಕೋಟೆ ಅಂದ್ರ ನಮ್ಮ ಗುಳೇದಗುಡಿ ತಾಲೂಕಿನೊಳಗ ಹೆಚ್ಚು ನಮ್ದು ಇದಾಗೈತಿ. ನೀವ್ ಒಬ್ರೆ ಅದೇ ನಾವ್ ನೋಡ್ದೆ ಒಬ್ರೇ. ನಾನ್ ಸುತ್ತ ಬರೀ ಇಲ್ಲ ಹತ್ತಿ ಇಲ್ಲ ಅಂದ್ರೆ ಇನ್ನ ರೇಷ್ಮೆ ಹಾ, ಎರಡೇ ನಿಮ್ದು ಎರಡೇ. ಒಬ್ಬರದೇ ತೋಟ ತರ ಕಾಣ್ತಾ ಇರೋದ್ ಮಧ್ಯ ಮತ್ತೆ ಕಬ್ಬು ಹಾಕ್ತಾರೆ. ಕಬ್ಬು. ಹೌದು. ಹಾ. ಮತ್ತೆ ಅದನ್ನ ಬಿಟ್ರೆ ಗೋಂಜಾಳ, ಶೇಂಗಾ ಶೇಂಗಾ. ಬರೀ ಹೌದು. ಇಂಥವೆಲ್ಲ ಹಾಕ್ತಾರಲ್ಲ. ಹಾ. ಅದಕ್ಕೆ ಆರ್ಗ್ಯಾನಿಕ್ ದಾಗ ನಾವು ಬೆಳೆಯೋರು ಅಂದ್ರೆ ನಾನು ಇಲ್ಲೇ ಸುತ್ತಮುತ್ತ ಒಂದ್ ಸ್ವಲ್ಪ ನಿಮ್ಮಂತವ್ರಲಿಂದ ಯೂಟ್ಯೂಬ್ದವ್ರಲಿಂದ ನನಗೊಂದ್ ಸ್ವಲ್ಪ ಜಾಸ್ತಿ ಅಡ್ವರ್ಟೈಸಿಂಗ್ ಆಗಿದೆ. ಹಿಂಗಾಗಿ ಎಲ್ಲರೂ ಸರ್ ಅಡ್ವರ್ಟೈಸಿಂಗ್ ಅಂತ ಅಲ್ಲ, ಆಕ್ಚುಲಿ ನಿಮ್ಮಂತವ್ರನ್ನ ನೋಡಿ ತುಂಬಾ ಜನ ಈ ತರ ಬರ್ಲಿ ಅಂತ ಅಷ್ಟೇ ಸರ್ ಆಕ್ಚುಲಿ ನಮ್ಮ ಒಂದು ಪ್ರಯತ್ನ. ಯಾಕಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಓಕೆ ನೀವೇನ್ ನಮ್ಗೇನು ಮಾರಲ್ಲ ಅಥವಾ ನಾವೇ ನಿಮ್ ಹತ್ರ ಏನೋ ಈಸ್ಕೊಳಲ್ಲ. ಅಲ್ಲ ಅಂದ್ರೆ 4 ಜನಕ್ಕೆ ಗೊತ್ತಾಗಿದೆ. ಹೌದು, ನಿಮ್ ಖಂಡಿತ. ಕಡೆಯಿಂದ ಗೊತ್ತಾಗಿದೆಯಲ್ಲ. ಒಂದ್ 4 ಜನ ನಮ್ಮ ಉದ್ದೇಶ ಏನ್ ಗೊತ್ತಾ ಸರ್, ಈ ವಿಡಿಯೋ ನೋಡೋರು ಒಂದ್ 100 ಜನ ನೋಡಿದ್ರೆ ಅದ್ರ 3 ಜನ ಆದ್ರೂ ಈ ತರ ನ್ಯಾಚುರಲ್ ಫಾರ್ಮಿಂಗ್ ಗೆ ಚೇಂಜ್ ಆಗ್ಲಿ ಅನ್ನೋದು ಅಷ್ಟೇ ಸರ್ ನಮ್ಮ ಉದ್ದೇಶ. ನಮ್ಮ ಗುಳೇದಗುಡ್ಡ ಪತ್ರಿಕೆ ಮಾಧ್ಯಮದವ್ರು ಹೇಗದಾರ ಅಂದ್ರೆ ಗೊತ್ತಾನ, ನನ್ ಜೊತೆ ಒಳನಾಟ ಅವ್ರದ್ದು ನಂದರ ಒಂದ್ ವಿಷಯ ಹೇಳಿದ್ರೆ ಸಾಕು 10 ಜನ ಬಂದ್ ನಿಂತ್ಬಿಡ್ತಾರ ನಮ್ಮ ಮೂಲಕ. ಸೂಪರ್. ಒಬ್ಬರಿಗೆ ತಿಳಿತು ಅಂತಂದ್ರ ಇಲ್ಲ ತಿಪ್ಪಣ್ಣ ಗೌಡ್ರಲ್ಲ ಏನೋ ಕಾರ್ಯಕ್ರಮ ಇದೆ, ಅವ್ರು ಏನೋ ಮಾಡಾಕತ್ತಾರ ಅಂತ ಒಬ್ಬರಿಗೆ ತಿಳಿತಂದ್ರ ಅವ್ರು 10 ಜನನು ಅಷ್ಟು ಒಟ್ಟಾಗಿ ಬಂದು ಎಲ್ಲಾ ಪೇಪರ್ದೊಳಗು ಮರಳ ಮುರ್ದಿಸ್ ನಂದು ಅಡ್ವರ್ಟೈಸಿಂಗ್ ಹಾಕೇ ಬಿಟ್ಟಿರ್ತಾರ, ಏನ್ ಬರ್ದ ಬಿಟ್ಟಿರ್ತಾರ ಅವ್ರು. ನನಗ ಗೊತ್ತಿರಂಗಿಲ್ಲ. ಅಷ್ಟು ನನಗ ನಮ್ಮ ಮೇಲೆ ಅಷ್ಟು ಅಭಿಮಾನ ಅವ್ರಿಗೆ. ಇಲ್ಲ ಸರ್ ಆಕ್ಚುಲಿ ಈ ತರ ಒಳ್ಳೆ ಕೆಲಸ ಮಾಡೋರ್ನ ಒಂದಷ್ಟು ಈ ತರದವ್ರು ಪ್ರೋತ್ಸಾಹ ಮಾಡ್ಬೇಕು. ಈ ತರ ಎಲ್ಲಾರು ಅಡ್ವರ್ಟೈಸ್ಮೆಂಟ್ ಮಾಡಿ ನೀವ್ ಹೇಳ್ದಂಗೆ ಖಂಡಿತ. ಹೌದೌದು. ಆಗ್ಲೇ ಏನಾಗುತ್ತೆ ಅಂದ್ರೆ ತುಂಬಾ ಜನ ಈ ತರ ಸಮಗ್ರ ಕೃಷಿಗೆ ಬರೋದಕ್ಕೆ ಅವ್ರಿಗೂ ಒಂದು ಪ್ರೇರೇಪಣೆ ಸಿಕ್ಕುತ್ತೆ. ಹೌದೌದು. ಈ ತರ ನಾವು ಮಾಡಬಹುದು ಅಂತ ನೀವೇ ಹೇಳಿದ್ರಿ. ಈಗ ನಿಮ್ ಭಾಗದಲ್ಲಿ ಯಾರು ಮಾಡಿರೋರು ಇಲ್ಲ ಅಂತ. ಹೌದೌದು. ಈಗ ನೀವೇ ಒಂಥರ ಈ ಕಡೆಗೆಲ್ಲ ಒಂಥರ ಗುರುಗಳ ತರ ಆರ್ಗಾನಿಕ್ ಫಾರ್ಮಿಂಗ್ ಗುರುಗಳು. ಹೌದೌದು. ನಾನು ಅಂದ್ರ ಸಾಕಷ್ಟು ನಾನ್ ಇನ್ನೊಂದ್ ಏನಂತಂದ್ರ ನನ್ ಕಡೆನ ಸಾಕಷ್ಟು ಇದೈತಿ, ನಾನ ಇನ್ನೊಬ್ರಿಗೆ ಹೇಳ್ತೀನಿ, ಇನ್ನೊಬ್ರನ್ನ ಕೇಳಬಾರ್ದು ಅನ್ನೋದು ನನ್ನ ಕಡೆ ಇಲ್ಲ. ಖಂಡಿತ ಇಲ್ಲ. ನಿಮ್ ಕಡೆ ಏನೇ ಇದ್ರು ನಾನ್ ತಗೊಳಕ್ ರೆಡಿ ಇದೀನಿ. ಹೌದು. ನೀವೇನ್ ಹೇಳ್ತೀರ ಅಂದ್ರೆ ಅದನ್ನ ಕೇಳಕ್ ನಾನ್ ರೆಡಿ ಇದೀನಿ. ಖಂಡಿತ. ನಾನು ಇನ್ನೊಬ್ರಿಗೆ ಹೇಳಕ್ ರೆಡಿ ಇದೀನಿ. ಅಷ್ಟೇ. ಅಂದ್ರೆ ಈಗ ಮರ ದೊಡ್ಡದು ಕಲಿತೀವಿ ಅಷ್ಟು ನಮ್ಗೆ ಒಳ್ಳೇದು. ಈ ಕೃಷಿ ಒಳಗ ನಾನು ಸ್ಯಾನ್ಯವನ್ನೋರು ಯಾರು ಇಲ್ಲ. ಹೌದು, ಯಾರು ಇಲ್ಲ. ನಮ್ಕಿನ ಮೇಲಿರೋರು ಜಾಸ್ತಿ ಇರ್ತಾರೆ. ಹೌದು. ನಾವ ಜಾಸ್ತಿ ಅನ್ಕೋಬಾರ್ದು. ಯಾವಾಗ್ಲೂ ಕೃಷಿ ಒಳಗ ನಾವು ಕೆಲಸ ಮಾಡ್ತೀವಿ ಅಂತಂದಾಗ ನನ್ಗೆಲ್ಲಾ ಗೊತ್ತೈತಿ, ನಾನ್ ಮಾಡ್ತೀನಿ ಅಂತಂದ್ರ ಅವನಂತ ದೊಡ್ಡನೇ ಯಾರಲ್ಲ. ಇಲ್ಲ. ಯಾಕಂದ್ರೆ ನನ್ಕಿನ ಮತ್ ಇಂಪ್ರೂವ್ಮೆಂಟ್ ಆದವ್ರು ಬೇರೆ ಇರ್ತಾರೆ. ಹೌದು, ಖಂಡಿತ ಇದಾರೆ. ನಮ್ಕಿನ ಇಂಪ್ರೂವ್ಮೆಂಟ್ ಆದವ್ರು, ಅವ್ರಕಿನ ಇಂಪ್ರೂವ್ಮೆಂಟ್ ಆದವ್ರು. ಇದ್ರೊಳಗ ಈ ಕಲಿದು ಮುಗ್ದೈತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹೌದು. ಎಷ್ಟು ಕಲಿತ್ರು ಕಮ್ಮಿನೇ. ಹೌದು ಸರ್. ಈಗ ನಿಮ್ ಪೂರ್ತಿ ಸಮಗ್ರ ಕೃಷಿ ಬಗ್ಗೆ ಹೇಳಿದ್ರೆ, ಈ ತರ ಯಾರಾದ್ರೂ ಹೊಸದಾಗಿ ಸಮಗ್ರ ಕೃಷಿ ಮಾಡ್ತೀನಿ ಅಂತ ಬರೋರ್ಗೆ ನೀವ್ ಏನೊಂದು ಸಲಹೆ ಕೊಡ್ಬಹುದು ಸರ್, ಅಥವಾ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ನನ್ನ ಉದ್ದೇಶ ಏನ್ ಗೊತ್ತಾ ಸರ್, ಹೆಚ್ಚೆಚ್ಚು ಯುವ ಜನಾಂಗಗಳು ಬರ್ಬೇಕು ಸರ್ ಆಕ್ಚುಲಿ ಕೃಷಿಗೆ. ಈ ಕೃಷಿ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ವಯಸ್ಸಾದವ್ರು ಮಾಡೋದೇ ಜಾಸ್ತಿ, ಈ ತರ ಆಗ್ಬಿಟ್ಟಿದೆ. ಕೆಲ್ಸಕ್ಕೆ ಹೋಗೋರು ಕೃಷಿ ಮಾಡ್ಬಾರ್ದು, ಈ ತರದೆಲ್ಲ ಒಂದಷ್ಟು ಏನ್ ಹೇಳ್ತಾರೆ ಒಂಥರ ಫಿಕ್ಸ್ ಮಾಡ್ಬಿಟ್ಟಿದಾರೆ ಇದು ಹಿಂಗೆ ಅಂತ. ಸೊ ಅದನ್ನೆಲ್ಲ ಮುರಿಬೇಕು ಅನ್ನೋದೇ ನಂದೊಂದು ಆಸೆ ಸರ್. ಸೊ ನಿಮ್ ಪ್ರಕಾರ ಒಂದಷ್ಟು ಯುವ ಜನಾಂಗರು ಯಾರಾದ್ರೂ ಬರ್ತೀನಿ ಅನ್ನೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೆ 1 ಎಕರೆ ಇದ್ರೆ ಸಾಕು. 1 ಎಕರೆ ಸಾಕು, ಮಸ್ತ್ ಆಯ್ತು. 1 ಎಕರೆ ಇದ್ರೆ ಸಾಕು. ನನಗ್ ಹೊಲ ಇಲ್ಲ, ನಾನು ಏನ್ ಮಾಡ್ಲಿ, 1 ಎಕರೆ ಐತಿ, ನಾ ಹೆಂಗ್ ಮಾಡ್ಲಿ ಅಂತ ಕೈ ಕಟ್ಕೊಂಡು ಕುಂದ್ರೋದಕ್ಕಿಂತ 1 ಎಕರೆ ಇದ್ರೆ ಸಾಕು. ನನ್ನ ಹತ್ರ ಬಂದ್ರೆ ನಾನು ಅವ್ರಿಗೆ ಅದ್ರೊಳಗೆ ಏನ್ ಮಾಡ್ಬೇಕು, ನಾವು ಏನ್ ಮಾಡಿದ್ರೆ ನಾವು ಅದಕ್ಕೆ ಬದುಕಾಕ್ ಸಾಧ್ಯ ಐತಿ. ಹೌದು. ಇನ್ನೊಬ್ರದ್ದು ಐತಿ ಅದನ್ನ ಡಿಗ್ರಿ ಮಾಡಿದವರು ಅದನ್ನೆಲ್ಲ ಏನೂ ಅಲ್ಲ. ಹೌದು. ನಮ್ ಕೃಷಿ ಮುಂದೆ ಖಂಡಿತ ಸರ್. ಈಗ 1 ಎಕರೆದಾಗ ಅವ್ರ ಏನ್ ಪೇಮೆಂಟ್ ತಗೊಂತಾರ ಅದಕ್ಕಿಂತ ಜಾಸ್ತಿ ತಗೊಂಡು ತೋರ್ಸ್ಬೋದು. ಹೌದು, ಖಂಡಿತ. ಈಗ ಇಲ್ಲ ಜಸ್ಟ್ ಸುಮ್ನೆ ನಿಮ್ಮ ಬರೀ ಏನು ಡಿಸ್ಕಷನ್ ಯಾರೋ ಈ ಬೆಲೆನ ತಲೆಯಲ್ಲಿ ಇಟ್ಕೊಂಡು ಓಕೆ ಇಷ್ಟ್ ಮಾಡ್ಬೋದು ಅಂತ ಅನ್ಕೊಂಬೇಡಿ ಸರ್. ಈಗ ನೀವೇ ಹೇಳಿದ್ರಿ, ಡ್ರ್ಯಾಗನ್ ಅಲ್ಲಿ ಏನಿಲ್ಲ ಅಂದ್ರೂ ವರ್ಷಕ್ಕೆ 1.5 ಲಕ್ಷ ಮಾಡ್ತೀರಾ ಆರಾಮಾಗಿ. ಎರೆಹುಳ ಗೊಬ್ಬರದಲ್ಲಿ ವರ್ಷಕ್ಕೆ 3 ರಿಂದ 4 ಲಕ್ಷ ಮಾಡ್ತೀರಾ ಸರ್. 5 ಲಕ್ಷ ಆಯ್ತು ಸರ್. ನಿಂಬೆ ಇದು ತೆಂಗು, 100 ತೆಂಗು ಅಂದ್ರ 1 ಗಿಡಕ್ಕೆ 2,000, ಬರೀ ಮಿನಿಮಮ್ 2,000 ಹಿಡಿದ್ರಿ. ಹೌದು, 2,000 ಹಿಡಿದ್ರು 100 ಗಿಡಕ್ಕೆ ಏನಾಯ್ತು 2 ಲಕ್ಷ ರೂಪಾಯಿ. 2 ಲಕ್ಷ ಆಯ್ತು. ಹೌದು. 7 ಲಕ್ಷ ಆಯ್ತು. 7 ಲಕ್ಷ. ಮತ್ತೆ ಕುರಿ, ಮತ್ತೆ ಕೋಳಿ, ಮತ್ತೆ ಜೇನು, ಮತ್ತೆ ಲಿಂಬು. ಇದೆಲ್ಲದ್ರಿಂದ ಇನ್ನೊಂದ್ 5 ಲಕ್ಷ ಇಟ್ಕೊಳ್ಳೋಣ ಸರ್ ಅಂದಾಜಲ್ಲಿ ಇಟ್ಕೊಳ್ಳೋಣ. ಆರಾಮಾಗಿ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಇದೆ, ಬೇಡ ನಾವು ತುಂಬಾ ಹೆಚ್ಚಾಗಿ ಬೆಲೆ ಹೇಳೋದ್ ಬೇಡ. ಓಕೆ, ಏನಿಲ್ಲ ಅಂದ್ರೆ ಸರ್ ನಿಮ್ಗೆ ಒಟ್ಟಿಗೆ 12 ಲಕ್ಷ ಸರ್ 1.5 ಎಕರೆ. ಸಮಗ್ರ ಕೃಷಿದು ಇದೇ ಒಂದು ತುಂಬಾನೇ ಮುಖ್ಯವಾದ ಅಂಶ ಸರ್. ನೀವೆಲ್ಲ ಒಟ್ಟುಗೂಡಿ ಮಾಡಿದ್ರೆ
ಖಂಡಿತ ಈಗ ಒಂದ್ ಕಂಪ್ನಿಗೆ ಹೋಗಿ ದುಡಿಯೋದಕ್ಕಿಂತ ಹೆಚ್ಚಾಗಿ ದುಡಿಬಹುದು ಇದೇ ರೈತ ಮನ್ಸ್ ನಮ್ದು ಮಾಡಿದ್ರೆ. ಇದೇ 1.5 ಎಕರೆದಲ್ಲಿ ನಮ್ದು 16 ಮಂದಿ ನಮ್ಮ ಕುಟುಂಬದೊಳಗೆ ಜನ ಇರೋದು ನಾವು. 16 ಜನ 1 16 ಎಕರೆಯಲ್ಲಿ. 16 ಜನರು ಹ. ಎಲ್ಲಿ 1 ರೂಪಾಯಿ ಎಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ, ಎಲ್ಲ ನಮ್ಮ ಹೊಲದಾಗನೆ ಮಾಡುದು ಸೂಪರ್. ನಮ್ಮಲ್ಲಿ. ಹ. ಅಂದ್ರೆ ನಾವು ಅಗ್ದಿ ಆರಾಮಾಗಿದ್ದೀವಿ ನಾವು. ಹೌದು 15 ಜನರದ್ದು ಸಾಕ್ಸಲಿಕ್ಕೆ ಅಷ್ಟು ಸರಳ ಖಂಡಿತ ಇಲ್ಲ ಇಲ್ಲ ಸರ್, ಹ, ಖಂಡಿತ ಇದೊಂದು ಚಿನ್ನದಂತ ಮಾತು ಹೇಳಿದ್ರು. ಹ. 1.5 ಎಕರೆ ಜಮೀನಿಂದ 16 ಜನ ಬದುಕ್ತೀವಿ, ಆರಾಮಾಗಿ ಬದುಕ್ತಾ ಇದಾರೆ. ಬದುಕ್ತಿದ್ದಾವೆ. ಹೌದು ಮತ್ತ ಅದು ಹೈಫೈ ಆಗಿ ಬದುಕ್ತಾ ಇದ್ದೀವಿ, ಹೌದು ಖಂಡಿತ. ಖುಷಿಯಾಗಿ ಬದುಕ್ತಾ ಇದ್ದೀವಿ. ಎಲ್ಲರೂ ಹೆಣ್ರು ಮಕ್ಕಳು ಎಲ್ರು ನಮ್ಮ ಒಟ್ಟಿಗಾಗಿ ನಮ್ಮ ಹೊಲದಾಗನ ಒಂದೇ ಎಕರೆ. ಆ ಕಡೆ ಹೋದ್ರು ಅವ್ರ ಮಕ್ಕ ಕಾಣ್ಬೇಕು, ಈ ಕಡೆ ಬಂದ್ರು ನಮ್ಮ ಮಕ್ಕ ಕಾಣ್ಬೇಕು. ಹೌದು ಈ ತರ ಅಷ್ಟು ಒಟ್ಟಿಯಾಗಿ ನಾವು ಕೆಲಸ ಮಾಡೋದ್ರಿಂದ ಹ. ನಮಗೂ ಒಂದು ಖುಷಿಯಾಗಿರ್ತೈತಿ. ಹೌದು ನಮಗೊಂದು ಇನ್ನೊಬ್ರು ಕೆಲ್ಸಕ್ಕ ಹಾಳಾಗಿ ಹೋಗಲ್ಲ ಅನ್ನೋದೊಂದು ಅದೊಂದು ನೆಮ್ಮದಿ ಹೌದು. ಇರ್ತೈತಿ. ಒಂಥರ ನಮ್ಗೂ ಒಂಥರ ಅಭಿಮಾನ, ನಮ್ ಜಾಗ ನಮ್ ಇದು ನಮ್ಮ ಅಂತ. ಹೊಲದಾಗ ನಾವು ಹೌದು. ದುಡಿತೀವಿ. ನಮ್ಮ ಹೊಲದಾಗ ಎಷ್ಟು ಕೆಲಸ ಮಾಡಿದ್ವಿ, ಬೇಕಂದಾಗ ಕೆಲಸ ಮಾಡ್ತೀವಿ, ಬ್ಯಾಡ ಅಂದಾಗ ಕುಂಡಿರ್ತೀವಿ. ಹೌದು ಹಿಂಗ್ ಮಾಡ್ಕೊಂಡು ಹೋಗೋದ್ರಿಂದ ನಮಗ ಅದು ಈಗ 16 ಲಕ್ಷ ಬರುತ್ತಂತ ನಾವು ಲೆಕ್ಕ ಮಾಡಿದ್ವಿ. ಹೌದು ಆ ಲೆಕ್ಕನ ಅಷ್ಟು ಗಳಿಕಿನ ಆಯ್ತು ಅಂತ ಲೆಕ್ಕ ಅಲ್ಲ. ಹೌದೌದು ಖಂಡಿತ ಇಲ್ಲ. ಜಸ್ಟ್ ಏನಂದ್ರೆ ಒಂದ್ ನಂಬರ್ ಸರ್, ಜನಕ್ಕೆ Number. ಒಂದ್ ರೆಫರೆನ್ಸ್ಗೆ ಅಷ್ಟೇ. ಹ. ಯಾಕೆಂದ್ರೆ ಈಗ ಜನಕ್ಕೆ ಯಾರಾದ್ರೂ ಕೃಷಿಗ್ ಬರ್ಬೇಕು ಅಂದ್ರೆ ಅವ್ರಿಗೆ ಏನೋ ಒಂದು ರೆಫರೆನ್ಸ್ ಸಿಕ್ಬೇಕಲ್ಲ ಸರ್, ಇಷ್ಟ ಬರಬಹುದು ಹ. ಅಂತ. ಅಲ್ಲ So ಅದಕ್ಕೆ ನಿಮ್ಮ ಶ್ರಮ ಎಷ್ಟಿದೆ ಅನ್ನೋದು ತುಂಬಾ ಮುಖ್ಯ ಇದೆ ಅಲ್ಲಿ. ಮುಖ್ಯ. ಬರೀ ಮತ್ತೆ- ನಂಬರ್ ನೋಡೋದು ಒಂದೇ ಅಲ್ಲ. ಮತ್ತೆ ಅದು ಉಳಿತೈತೋ ಇಲ್ಲ ಬಿಡ್ತೈತಿ ಸೆಕೆಂಡ್ ಅದು. ಹೌದು ಈಗ ನಾವ್ ಇದರಿಂದ ಬರ್ತೈತೆ ಅಂತ ಲೆಕ್ಕ ಮಾಡ್ಬೋದು. ಹ. ಅದನ್ನ ಕ್ಯಾಲ್ಕುಲೇಟರ್ ಮಾಡಿ 1 ಎಕರೆದಲ್ಲಿ 12 ಲಕ್ಷ ಗಳಿಸಬಹುದು ಹ್ಮ್. ಅಂತ ಬಂದ್ರಂದ್ರ ಅದು ತಪ್ಪು. ಹೌದು ಯಾಕಂದ್ರೆ ನಮ್ಮ ಡೈಲಿ ಖರ್ಚಿಗೆ ಇರ್ತೈತಿ. ಹೌದೌದು ಖಂಡಿತ. ಡೈಲಿ ನಮ್ಮ ಮಕ್ಕಳ ಫೀಸ್ ಅಂತ ಹೌದು, ಇರ್ತೈತಿ, ಖಂಡಿತ. ಇದಂತ ಸರ್ ಇರ್ತೈತಿ. 12 ಲಕ್ಷ ಅಂದ್ರೆ ಸರ್ ಈಗ ಏನಂದ್ರೆ, ಈಗ ನಾನೊಂದ್ ಕಂಪ್ನಿ ಕೆಲ್ಸಕ್ಕೆ ಹೋದೆ ಅನ್ಕೊಳ್ಳಿ, ನನ್ಗೂ ಒಂದ್ 12 ಲಕ್ಷ ಕೊಡ್ತಾರೆ ಅನ್ಕೊಳ್ಳೋಣ. ಹ್ಮ್. ಅದರಿಂದ ನಿಮ್ ಖರ್ಚುಗಳು ಇದ್ದೇ ಇರುತ್ತೆ ಖಂಡಿತ. Yes, yes. ಬಟ್ ಏನಂದ್ರೆ ನಿಮ್ಗೊಂದು ಇನ್ಕಮ್ ಅಂತ ಬರುತ್ತೆ, ಅದನ್ನ ನೀವ್ ಹೆಂಗೆ ಉಳಿಸ್ಕೊಂಡು ನೀವ್ ಆ ದುಡ್ಡನ್ನ ಹೆಂಗೆ ಬೆಳೆಸ್ಕೊಂಡು ಹೋಗ್ತೀರಾ ಅನ್ನೋದು ನಿಮ್ ಕೈಲಿ ಇರುತ್ತೆ. ಹೌದೌದು. ಈಗ 12 ಲಕ್ಷ ಬರ್ತದೆ ಅಂತ ನೀವು ಡೈಲಿ ಒಂದ್ ಪ್ಯಾಕೆಟ್ ಹಿಡ್ಕೊಂಡು ಕೂತ್ಕೊಂಡ್ರೆ 12 ಲಕ್ಷ 12 ಲಕ್ಷ 6 ದಿನಕ್ಕೆ ಖಾಲಿ 6 ದಿನಕ್ಕೆ ಆಗ್ಬಿಡ್ತದೆ. ಖಾಲಿ ಆಗ್ತೈತಿ. ಹೌದು ಹೌದೌದು. ಅದು So ಮೇನ್ ಅದನ್ನ ಅವ್ರವ್ರ ಕೈಯಲ್ಲಿ ಇರುತ್ತೆ ಸರ್. ಹಾ. ನಾವೇನಂದ್ರೆ ನೋಡಿ, ಸಮಗ್ರ ಕೃಷಿ ಮಾಡಿದ್ರೆ ಎಲ್ಲ ಸೇರಿ ಈ ತರ ಒಂದ್ ರೆಫರೆನ್ಸ್ಗೆ ಇಷ್ಟು ತಗೊಬಹುದು ಅಂತ ಹೇಳ್ಬಹುದು. ಈಗ ಏನ್ ಹೇಳ್ತೀನಿ ಗೊತ್ತಾ, ನಮ್ ರೈತರು ಏನ್ ಮಾಡ್ಬಿಡ್ತಾರ ಅಂದ್ರ, ನನ್ನಂತವ್ರ ಯುವಕರು ಏನ್ ಮಾಡ್ತಾರ ಅಂದ್ರ ಜಾಸ್ತಿ ಕ್ಯಾಲ್ಕುಲೇಟರ್ ಬಿಡ್ತಾರ ಅವ್ರು. ಟಕ ಅಂತ ಈಗ ಟಕ ಟಕ ವಿಡಿಯೋ ನೋಡ್ತಿದ್ದಂಗೆ 12 ಲಕ್ಷ ಅಂದ್ರೆ ನಾನ್ ಮಾಡ್ಬೋದಲ್ಲ ಹೌದು. ಅಂತ ಬಂದ್ಬಿಡ್ತಾರ. ಬಂದ್ ಕೂಡಲೇ ಇದು 12 ಲಕ್ಷದ ಹಿಂದ ಅದು ಎಷ್ಟು ಶ್ರಮ, ಎಷ್ಟು ವರ್ಷದ ಇರ್ತೈತೆ ಅಂತ ಗೊತ್ತಿರಂಗಿಲ್ಲ ಅವ್ರಿಗೆ. ಗೊತ್ತಿರಲ್ಲ. ಹೌದು ಖಂಡಿತ. ಸಡನ್ಲಿ ನಾವ್ ಬಂದ್ ಕೂಡಲೇ 12 ಲಕ್ಷ ಸಿಗುತ್ತಂದ್ರ ಸುಳ್ಳು. ಅದ ಸಡನ್ ಆಗಿ ಸಿಕ್ಕಲ್ಲ ಸರ್, ಯಾರೇ ಕೆಲಸ ಮಾಡೋರು ಅಷ್ಟೇ. ಕನಿಷ್ಠ ಏನಿಲ್ಲ ಅಂದ್ರೆ 7 ರಿಂದ 8 ವರ್ಷ ನಾವು ಕಷ್ಟ ಇಂಪ್ರೂವ್ಮೆಂಟ್ ಪಡ್ಬೇಕು. ಆಗ್ಬೇಕಾದ್ರೆ ಹೌದು. 7 ರಿಂದ 8 ವರ್ಷ ಹೋಗಿದೆ. ಈಗ ಬರಾಕತೈತಿ ಆ ಮತ್ ಬೇರೆ. ಹೌದು ಈಗ ಬಂದ್ರು ಅದು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ನಾವ್ ಅಂದ್ರ ಇನ್ನೊಂದ್ ಏನ್ರ ನಾನು ಬೇರೆ ಹೊಸದ್ ಏನ್ರ ಹುಡುಕ್ತಾ ಇರ್ತೀರ. ಹೌದು, ಈ ನೀವು ಈ amount ಆದಾಯ ಬರ್ತದೆ, ಆ ತೆಗೆದು amount ಬೇರೆ ಕಡೆ ಹಾಕಿ ಅದರಿಂದ ಇನ್ನೇನಾದ್ರು ಒಂದು ಮಾಡವ. ಹೊಸ ಪ್ರಯತ್ನಗಳು ಮಾಡ್ತಾ ಇರ್ತೀರ ಮಾಡ್ತಾ ಆಗಾಗ. ಇರ್ತೇನೆ. ಹೌದು ಹಂಗೆ ಇಲ್ಲ, ಅದಂತೂ ನಿಜ ಸರ್ ನೀವ್ ಹೇಳಿದ್ದು. ಹ್ಮ್. ಏನಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಸರ್ ಮಿನಿಮಮ್ ನಾವು 3 ರಿಂದ 5 ವರ್ಷ ಟೈಮ್ ಕೊಡ್ಲೇಬೇಕು ಸರ್. ನಾನು ಇವತ್ ಬಂದೆ ಹಾಕ್ಬಿಟ್ಟೆ ಕೆಮಿಕಲ್ ಫಾರ್ಮಿಂಗ್ ತರ ನಾಳೆಯಿಂದಾನೆ 10 kg ದುಡ್ದ್ಬಿಟ್ಟೆ ಅನ್ನೋದು ಸುಳ್ಳು. Okay. ಅದಕ್ಕೆ ಯಾರೇ ಕೆಲ್ಸಕ್ಕೆ ಹೋಗೋರಾದ್ರೂ ಅಷ್ಟೇ ಒಂದ್ 5-6 ವರ್ಷ ಒಂದ್ ಹೌದು. ಕೆಲ್ಸಾನು ಮಾಡಿ, ಅದ್ರ ಜೊತೆ ಕೃಷಿನೂ ಮಾಡಿ, ಒಂದ್ 5-6 ವರ್ಷ ಆದ್ಮೇಲೆ ನಿಮ್ಗೆ ಯಾವಾಗ ಈ ತರ ಸಾರ್ ಹೇಳ್ದಂಗ ಒಂದ್ ಇನ್ಕಮ್ ಬರಕ್ ಸ್ಟಾರ್ಟ್ ಆಗುತ್ತೆ, ಆಗ ನಿಮಗ್ ಬೇಕಿದ್ರೆ ಕೆಲ್ಸ ಬಿಟ್ಟು ನೀವು ಪೂರ್ತಿ ಸಮಯ ನೀವು ಕೃಷಿಯಲ್ಲಿ ಕೊಡ್ಬೋದು. ಇಲ್ಲ ನೀವ್ 2 ಮ್ಯಾನೇಜ್ ಮಾಡ್ತೀರಾ ಅಂದ್ರೆ ನಿಮ್ ಖುಷಿ ಅದು. ಕರೆಕ್ಟ್ ಅಲ್ಲ ಸರ್? ಅವಾಗ ಅದು ಡಬಲ್ ಇನ್ಕಮ್ ಅದು. ಡಬಲ್ ಇನ್ಕಮ್ ಅದನ್ನು ಮಾಡಬಹುದು. ಹೌದು ಖಂಡಿತ ಸರ್. ನೋಡೋದಲ್ಲ ರೈತ ಮಿತ್ರರೇ, ಕೇವಲ 1.5 ಎಕರೆ ಜಾಗದಲ್ಲಿ ಸಾರ್ ಹೇಗೆ ಸಮಗ್ರ ಕೃಷಿ ಮಾಡಿದ್ದಾರೆ ಅಂತ ನಾವೆಲ್ಲ ಒಂದೇನ್ ನಂಬರ್ ಕೊಟ್ಟೋ ಅದು ಜಸ್ಟ್ ಒಂದು ರೆಫರೆನ್ಸ್ ಅಷ್ಟೇ. ಖಂಡಿತ ಅಷ್ಟು ದುಡಿತಾ ಇದ್ದಾರೆ, ಅದು ಸೆಕೆಂಡ್ರಿ. ಬಟ್ ಯಾರೇ ಕೃಷಿಗೆ ಬರೋರು ಅದನ್ನೇ ಒಂದ್ ತಲೆಯಲ್ಲಿ ಇಟ್ಕೊಂಡು ಖಂಡಿತ ಬರಬೇಡಿ ಅಂತ ಹೇಳ್ತಾ, ನೀವು ಕೂಡ ನಿಮ್ದೇ ಆದಂತ ಒಂದ್ ಸ್ವಂತ 1 ಎಕರೆ 1/2 ಎಕರೆ ಇದ್ರೆ ದಯವಿಟ್ಟು ಕೃಷಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.